Okay, folks, very good morning from Karat. So, in the night around 11 o'clock ಬಂದು ಸ್ಟೇ ಆಗಿದ್ವಿ ಇಲ್ಲಿ. ಥರ ಹೈವೇ ಸೈಡಿಗೆ ಒಂದು ಹೋಟೆಲ್ ಲಾಡ್ಜಸ್ ಇತ್ತು. ಜಸ್ಟ್ ಒನ್ ನೈಟ್ ಕಳೆಯೋಕೆ ಅಷ್ಟೇ ಆಗಿತ್ತಲ್ಲ. ಜೈ ಗಣೇಶ ದೇವರೇ. ಹಾಂ, ಲೆಟ್ಸ್ ರೀಸೆಟ್ ದ ಟ್ರಿಪ್. ನಿನ್ನೆ 378 ಕಿಲೋಮೀಟರ್ ರನ್ ಮಾಡಿದ್ವಿ. ಇವತ್ತಿಂದ ರೀಸೆಟ್ ಮಾಡುವ. ಟ್ರಿಪ್ 0. ಸೊ ಟೋಟಲಿ ಈ ಟ್ರಿಪ್ಪಲ್ಲಿ ನಾವು 1440 ಕಿಲೋಮೀಟರ್ ಕವರ್ ಮಾಡಿದ್ದೇವೆ. ಜೈ ಗಣೇಶ. ಕಾಪಾಡಪ್ಪ. ಓಕೆ, ಸೊ ಇವತ್ತಿನ ಪ್ಲ್ಯಾನು. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಕೊಲ್ಲಾಪುರದಲ್ಲಿ ಇರಬೇಕಿತ್ತು ಇವತ್ತು. ಕೊಲ್ಲಾಪುರದಿಂದ ರೈಡ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ನಮಗೆ ಮಾಡೋಕ್ಕಾಗಿಲ್ಲ. ಕೊಲ್ಲಾಪುರ ರೀಚ್ ಆಗೋಕ್ಕಾಗಿಲ್ಲ. ಮತ್ತು ನೈಟೆಲ್ಲ ನಿದ್ದೆ ಕಟ್ಕೊಂಡೆಲ್ಲ ಓಡಿಸೋ ಸೀನೆಲ್ಲ ಬೇಡ ಅಂದ್ಕೊಂಡು ಸೊ ಈಗ ಮಾರ್ನಿಂಗ್ ಅರೌಂಡ್ 8:45 ಆಗಿದೆ. ಸೊ ಈಗ ನಾವು ಕರಾರ್ ಬಿಟ್ವಿ. ಸೊ ಅಂತ ಕೊಲ್ಲಾಪುರದಿಂದ ನಿಪ್ಪಾಣಿವರೆಗೆ ಹೋಗಿ ನಿಪ್ಪಾಣಿಯಿಂದ ಅಂಬೋಲಿಗೆ ತಗೊಳ್ಬೇಕು ಆ್ಯಕ್ಚುಲಿ ನಮಗೆ. ನಮ್ಮ ಹಿಮಾಲಯನ್ ಈಗ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ 30 ಕಂಟಿನ್ಯೂಸ್ ಕೊಡ್ತಾ ಇದೆ ಮೈಲೇಜ್. ಒಳ್ಳೆ ಬೇಕಿನ ಆಯ್ತು ಈಗ ಗಾಡಿ ಅನ್ಸುತ್ತೆ. ಯಾಕಂದ್ರೆ ಹೈವೇ ಮಾತ್ರ 100ಕ್ಕಿಂತ ಮೇಲೆ ಹೋಗ್ತಿಲ್ಲ. 86, 98, 100 ಹಾಗೆ ಹುಡುಕ್ತಾ ಇದ್ದೇನೆ. ಸೊ 30 ಕೊಡ್ತಾ ಇದೆ ಅವರೇಜ್. ಸೊ ಇಟ್ಸ್ ಗುಡ್. ಮೈಲೇಜ್ ಹೆಚ್ಚಾದ್ರೆ ನಾವು ವಿ ಕಾಂಟ್ ಎಕ್ಸ್ಪೆಕ್ಟ್. ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಈಗ ಕೊಲ್ಲಾಪುರ ಹತ್ರ ರೀಚ್ ಆಗ್ತಿದ್ದೀವಿ. ಮತ್ತೆ ಬರೀ ಧೂಳಿನ ರಸ್ತೆ ಇರೋದು. ಸೊ ಆ್ಯಕ್ಚುಲಿ ಇದು ಬಾರ್ಡರ್ ಚೆಕ್ ಅಂತ ಐ ಥಿಂಕ್ ಸ್ಟ್ರೇಟ್ ಹೋಗ್ಬೋದಿತ್ತು. ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ ಈ ಕಡೆ ಬಂದೆ. ಟ್ರಕ್ ಅವರಿಗೆಲ್ಲ ಪರ್ಮಿಟ್ ಚೆಕ್ ಮಾಡ್ತಾರೆ ಅನ್ಸುತ್ತೆ. ಹಂಗಲ್ಲ ಅಂತ ಇಲ್ಲ, ನಾವು ಮಕ್ಕಳು ಹೋಗ್ತಾನೆ ಅಷ್ಟೇ. ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆಗತ್ತೆ ಇದರಿಂದ. ಬಟ್ ಇಲ್ಲೇ ಪೊಲೀಸ್ ಚೆಕ್ ಪಾಯಿಂಟ್ ಎಲ್ಲ ಇದೆ. ಹೌದು. ಸೊ ನಿಪ್ಪಾಣಿಯಿಂದ ಎಂಟ್ರಿ ಆಗಿಲ್ಲ. ಹಾಂ, ಗೋವಾ ರೋಡ್ನ ತಗೋತದೆ ಇಲ್ಲಿಂದ. ಇಲ್ಲಿಂದ ಅಂಬೋಲಿಗೆ ಟುವರ್ಡ್ಸ್ ಗೋವಾ. ಓಕೆ, ಲೈಟಾಗಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ತುಂಬ ಲೈಟಾಗಿ. ಇಲ್ಲ,
ಬ್ಯೂಟಿ. ಹಾ, ಈಗ ಸ್ವಲ್ಪ ಖುಷಿ ಆಗತ್ತೆ. ಖುಷಿ ಬೇಜಾರಾದ್ರೆ ಬೇಜಾರು. ಒಂದಿನ ನಾವು ಬ್ರೇಕ್ ತಗೊಬೇಕಿತ್ತು ಅಂತ ಸುಮ್ಮನೆ ತುಂಬಾ ಸ್ಟ್ರೈನ್ ಮಾಡ್ಕೊಂತೀವಿ ನಾವು ಆಕ್ಚುಲಿ ಮಾಡಿ. ದಿನ 300-400 ಹೊಡಿತಿರ್ತೀವಿ. ಇಂಡಿಯಾ ಸೇಫೆಸ್ಟ್ ಕಾರ್. ಓಕೆ, ಮುಂದ್ಗಡೆ ಹೆವಿ ಮಳೆ ಇದೆ ಅನ್ಸುತ್ತೆ. ಗಾಳಿ ಬರ್ತಿದೆ ಗೊತ್ತಾ. ಹೆವಿ ಸ್ಮೋಕ್ ಬಂದಿದೆ, ಏನು ಕಾಣೋದಿಲ್ಲ. ಏಕಾಗಿ ಬಂದಿರೋದು.
ಓಕೆ, ನೋಡುವ ಬಸ್ ಮೈ ಕನೆಕ್ಟ್ ಮಾಡಿದೆ ನೋಡುವ. ಎಂತ ಫಾಗ್ ಇದೆ ಮಾರ, ಫಾಲ್ಸ್ ನೋಡೋದಿಲ್ಲ, ಎಂಥದ್ದು ನೋಡೋದಿಲ್ಲ ಇಲ್ಲಿ. ಮಧ್ಯಾಹ್ನ ಆಗಿರೋದು 1 ಗಂಟೆ. ಇಲ್ಲೆಲ್ಲ ಒಂದು ಫಾಲ್ಸ್ ಇದೆ ಬ್ರೋ. ಇಲ್ಲಿ ಎಂತ ನೋಡತ್ತ ನನಗಂತೂ ಗೊತ್ತಿಲ್ಲ. ಎಷ್ಟು ಗಾಡಿ ಕಂಡಿದ್ದೀವಿ, ಜನ ಇದಾರಲ್ಲಪ್ಪ. ಓಹ್ ಕ್ರೇಜಿ. ಕ್ರೇಜಿ. ಅಲ್ಲಿ ಮೇಲೆ ಹೋಗೋ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ಅದ್ರ ಮೇಲೆಲ್ಲ ನೀರು ಬರ್ತಾ ಇದೆ. ಗ್ರೀನ್ ಇದೆ, ಮತ್ತೆ ಹೆವಿ ವೆಹಿಕಲ್ಸ್ ಬರುತ್ತೆ ಮಾತ್ರ ಈ ಘಾಟಲ್ಲಿ ಆಯ್ತಾ. ಇನ್ಕ್ಲೂಡಿಂಗ್ ಟ್ರಕ್ಸ್. ಓಕೆ, ಸೊ ಅಂಬೋಲಿ ಘಾಟ್ ಇದು ನಮ್ದು ಲಾಸ್ಟ್ ಮಾನ್ಸೂನ್ ಮಹಾರಾಷ್ಟ್ರದ್ದು ಡೆಸ್ಟಿನೇಷನ್. ಈಗ ಇದ್ರ ನಂತರ ನಾವು ಥ್ರೂ ಗೋವಾ ನಮ್ಮ ಮನೆ ಕಡೆ ಹೋಗ್ತೇವೆ. ಸೊ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಇನ್ ಮಹಾರಾಷ್ಟ್ರ. ಲ್ಯಾಂಡ್ಸ್ಕೇಪ್ಗಳು ಕಂಪ್ಲೀಟ್ ಬೇರೆ. ನಾವು ನೋಡುವಂತಹ ಲ್ಯಾಂಡ್ಸ್ಕೇಪ್ಗಳಿಗೂ ಅಲ್ಲಿರುವ ಲ್ಯಾಂಡ್ಸ್ಕೇಪ್ಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ use is now compulsory in Goa, but we are still in Maharashtra. Go solo. So ಇಲ್ಲಿಂದ ಅಂಬೋಲಿ ರೋಡಿಂದ it took a right diversion towards Goa. ಸೊ ಮಧ್ಯ ಹಾಳಿದೆ, ಬಟ್ ಭಾರಿ ಚಂದ ಸೀನಿಕ್ ಇದೆ ಪ್ಲೇಸ್. ಹಂಪಿದೆ ಮಕ್ಕಳು ಶಾಲೆ ಕೆಲಸ ಮಾಡೋದು ಅಂತ ಸ್ಕೂಲು ನೋಡಿ, ಮಕ್ಳ ಹತ್ರ ಎಲ್ಲ ಕೆಲಸ ಮಾಡಿಸಿದಾರೆ ಪಾಪ.
ಕಲಿತಾರೆ ಮಕ್ಕಳದ್ದೆಲ್ಲ ಮಾಡಿಸಿದ್ರೆ, ಮಾಡಿಸ್ಬೇಕದ್ ನಾವು. ಮತ್ತೆ ಹೊಂಡ ಬಂದಿದೆ. ಅರ್ಸ ತೆಂಗಿನ ಮರ ಶುರು ಆಯ್ತು ಅಂದ್ರೆ ವಿ ಆರ್ ಎಂಟರಿಂಗ್ ಕೋಸ್ಟಲ್ ಬೆಲ್ಟ್. ಖುಷಿ ಆಗತ್ತ ಅದು ಇಲ್ಲಿ ಓಡ್ಸಕ್ಕೆ. ನಂಗಲ್ಲಿ ಮೇಲ್ಗಡೆ ಎಷ್ಟು ಬೇಜಾರಾಗ್ತಿತ್ತಲ್ಲ, ಅಷ್ಟೇ ಖುಷಿ ಇಲ್ಲ ಆಗ್ತಾ ಇದೆ ಈಗ ಓಡ್ಸಕ್ಕೆ. ಸೊ ಸುಮಾರಿಗೆ ನನಗೆ ಸ್ಲೋ ಮಾಡ್ಬೇಕಂತಿಲ್ಲ, ಹೋಗ್ಬೋದು ಈಗ. ಕೆಳಗಡೆ ಕೋಸ್ಟಲ್ ಒಳ್ಳೆ ಮಳೆ ಆಗ್ತಾ ಇದೆ ಆಯ್ತಾ. ಇಲ್ಲಿಂದ ಪ್ಲೇಸಸ್ ನೋಡಿದ್ರೆ ಗೊತ್ತಾಗತ್ತೆ, ಮೇಲ್ಗಡೆಗಿಂತ ಕೆಳಗಡೆ ಒಳ್ಳೆ ಮಳೆ ಆಗ್ತಾ ಇದೆ. ಅಂಬೋಲಿ ಮೇಲ್ಗಡೆ ನೋಡಿದ್ವಲ್ಲ, ಅಂಬೋಲಿಯಲ್ಲಿ ಒಂದು ಹೆಂಗ್ ಮಳೆ ಆಗಿದೆ ಅಂದ್ರೆ ನೀರು ತುಂಬೋಗಿದೆ ಕೆಲವು ಪ್ಲೇಸಸ್ ಅಲ್ಲಿ. ಟ್ರಕ್ 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 ತುಫಾನ್. ಇನ್ನೊಂದು ಬಾಂಬ್ ಹೊಡೆದಿತ್ತು ಈಗ. ಹ್ಮ್ ಸೊ ಇಲ್ಲಿಂದ ಮುರುಡೇಶ್ವರ ಅರೌಂಡ್ 264 ಕಿಲೋಮೀಟರ್ಸ್. ಒಂದು 7 ಗಂಟೆ ಹಂಗೆ ರೀಚ್ ಆಗ್ಬೋದು. ಮತ್ತೆ ಗೂಗಲ್ ಮ್ಯಾಪ್ ಆಗತ್ತೆ, ಎಂತಕ್ಕಂದ್ರೆ ಊಟದ ಬ್ರೇಕು ಅದು ಇದು ತೆಗಿಬೇಕು ಮಧ್ಯಾಹ್ನ. ಊಟ ಏನು 10 ನಿಮಿಷ ಕೊಡ್ತಾರೆ ಹೋಟ್ಲವರು, ಅರ್ಧ ಗಂಟೆ ಮಾಡ್ತಾರೆ. ಟೂರಿಸಂ ಡೌನ್ ಇದೆಯಾ ಅಂತ ಬಸ್ ಎಲ್ಲ ಮನೆ ಎದುರು ನಿಂತ್ಕೊಂಡಿದೆ. ಬಾರ್ಡರ್ ರೋಡ್ಸ್ ಆಗಿದ್ರಿಂದ ಹರಿ ಮೇಂಟೈನ್ ಮಾಡಿಲ್ಲ ಅಂತ. ಇಲ್ಲಿ ನೋಡಿ, ಸುಮ್ಮನೆ ಶೂ ಒಳಗೆಲ್ಲ ನೀರು ಹಾಕಂತೀನಿ ನಾನು, ನೀರನ್ನು ಹಾರಿಸಿ. ಈ ಗಾಡಿ ಇಲ್ಲೇ ಇದೆ. ಒಂದು 3 ಸಲ ಒಟ್ಟಕ್ ಮಾಡಿದ್ದೇನೆ ನಾನು ಈ ಗಾಡಿ, ಮತ್ತೆ ಸಿಕ್ಕಿದ್ದಾನೆ. ನಾನು ಗೋವಾ ಟ್ರಿಪ್ ಮಾಡಕ್ ಹೋಗ್ತಿರ್ಬೇಕು ಲಾಂಗ್ ವೀಕೆಂಡ್ ತಗೊಂಡು. ನೋಡಿ, ನದಿ ಸೈಡಲ್ಲೇ ಹೋಗ್ತೀನಿ. ನದಿ ಹೆಸರು ಎಂತಂತ ಇಲ್ಲ. ಡೋಂಟ್ ಆಸ್ಕ್ ಮೀ ಇದು ಮಹಾರಾಷ್ಟ್ರ ಪಾರ್ಟ ಇಲ್ಲ ಗೋವಾ ಪಾರ್ಟ ಅಂತ. ಐ ಡೋಂಟ್ ನೋ. ಐ ಥಿಂಕ್ ಇಟ್ಸ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಓನ್ಲಿ. ಯಾಕಂದ್ರೆ ಗೋವಾ ಪೊಲೀಸ್ ಚೆಕ್ ಪಾಯಿಂಟ್ ಏನೋ ಬಂದಿಲ್ಲ ಈಗ. ಸಾವ್ಕಾಸ್ ಜಕ. ಮಹಾರಾಷ್ಟ್ರನ. ಓ ಇದೆಂತ ಇದು ಹೊಂಡ ಮಾಡಿ ಪಕ್ಕ ನಡೆಸ್ತಾರ ಅಂತ. ಸ್ವಲ್ಪ ಸ್ಲೈಡ್ ಮಾಡುವ. ಈಗ ಸ್ಲೈಡ್ ಆಗತ್ತೆ, ಈಗ ಹೋಗಿಲ್ಲ ಸರಿ ಮಾಡಿ ಅಂತ. ಬಟ್ ದಿಸ್ ಇಸ್ ಹಿಮಾಲಯನ್. ಸೊ ನಾವೀಗ ಆಲ್ಮೋಸ್ಟ್ ರೀಚ್ ನೆಕ್ಸ್ಟ್ 66 ಅಗೇನ್. ಸೊ ಇದೀಗ ನಮ್ದು ಫೈನಲ್ ರೋಡ್, ಇದ್ರ ಬಿಟ್ಟು ಮತ್ತೆ ಯಾವ ತಗೊಳ್ಳೋದಿಲ್ಲ. ನೆಕ್ಸ್ಟ್ 66 is the last one. We are going to take for the day. Mumbai Panjim. चलना है पंचम की तरफ. अंकल को कितने जाना है अंकल? इंडिकेटर कितने? हाँ चलो.
ಯಾವನ್ ಗುರು ಹೈವೇ ಮೇಲೆ ಹಂಪ್ ಹಾಕೋನು ಬಿಟ್ರಿ ನನ್ನ ಮಗ. ಓಕೆ ಫೋಕ್ಸ್, ಇವ್ರ ಗೋವಾನೋ ಇದು ಯಾವ ಸಣ್ಣದ ಮನೆ ಬರ್ತಾ ಇದೆ ಗುರು. ಅಷ್ಟು ಕ್ರೇಜ್ ಇದೆ ನೋಡಿ ಇಲ್ಲಿ. ಅಷ್ಟು ಸೈಡಿಗೆಲ್ಲ ಒಳ್ಳೆ ನೆಟ್ಟಿ ಈಗಿನ ಟ್ಯಾಕ್ಸಿ ಹೊರತೆ ದರ್ಬಾರ ಗುರುವೆ, ಹಿಂಗೆ ಹೊಡಿತಿದ್ದಾರೆ. ಕ್ಲೋಸ್ ಎಲ್ಲ ಟ್ಯಾಕ್ಸಿ ನೋಡಿ, ಇದೊಂದಲ್ಲ. ನಮ್ದು ಬ್ಯಾಡ್ ಲಕ್ ಯಾವ ಲೆವೆಲ್ಗಿದೆ ಅಂದ್ರೆ ಮೇಲ್ಗಡೆ ಅಟಲ್ ಟನಲ್ ಎಂಟ್ರಿನೇ ಸಿಕ್ಕಿಲ್ಲ, ಮಿಸ್ ಮಾಡ್ಬಿಟ್ವಿ ಎಲ್ಲೋ. ಈ ಕೆಳಗಡೆ ಮಾಂಡವಿ ಸೇತು, ಅಟಲ್ ಸೇತು, ಸಾರಿ ಟನಲ್ ಅಲ್ಲ, ಅಟಲ್ ಸೇತು. ಈ ಮಾಂಡವಿ ಬ್ರಿಡ್ಜ್ ಹೋಗೋ ಗತಿ ಆಯ್ತು ನಮ್ಗೆ. ಮೇಲಿದೆ ನೋಡಿ ಅಟಲ್ ಅಟಲ್ ಸೇತು. ಎಲ್ಲಿ ಎಂಟ್ರಿ ಇತ್ತು ಅಟಲ್ ಸೇತು, ಕೀಪ್ ಲೆಫ್ಟ್ ಅಂತ ಇತ್ತು, ಲೆಫ್ಟ್ ಅಲ್ಲೇ ಇತ್ತು. ಅಟಲ್ ಸೇತು ತಗೊಂಡ್ ಮಾಂಡವಿ ಬ್ರಿಡ್ಜ್ ಮಾತಾಂತ. ಆ ಕಡೆನೂ ಗಾಡಿ ಇದೆ, ಈ ಕಡೆನೂ ಬರ್ತಾ ಇದಾರೆ, ಏನ್ ತಕ್ಕತೆ. ಸೊ ಗೋವಾ ನಂತರ ನಾನು ರೆಕಾರ್ಡಿಂಗ್ ಆಲ್ಮೋಸ್ಟ್ ಸ್ಟಾಪ್ ಮಾಡಿದೆ, ಎಂತಕ್ಕಂದರೆ ನನ್ನ ಹೆಲ್ತ್ ಫುಲ್ ಹಾಳಾಗಿದ್ದಿತ್ತು. ಆ್ಯಂಡ್ ಹೆಡ್ಏಕ್, ಆ್ಯಸಿಡ್ ರಿಫ್ಲಕ್ಸ್, ನನಗೆ ವ್ಲಾಗ್ ಮಾಡುವಂಥ ಯಾವುದೇ ಇಂಟ್ರೆಸ್ಟು ಇಲ್ಲ ಆಗಿದ್ದಿತ್ತು. ನನಗೆ ಅಷ್ಟು ಟಯರ್ಡ್ ಆಗೋಗಿದ್ದಿದೆ. ಸೊ ಅದರ ನಂತರ ಮತ್ತೆ ಅಂಥದ್ದೇನು ನೋಡುವಂಥದ್ದು ಅಥವಾ ನಾನು ನಿಮಗೆ ತೋರಿಸುವಂಥದ್ದು ಏನಿಲ್ಲ ಆಗಿತ್ತು. ಕಾರವಾರ ಎಂಟ್ರಿ ಆಗ್ತಾ ಇದ್ದಾಗೆ ಅಲ್ಲಿ ಇವ್ರದ್ದು ಆರ್ಮಿ ನೇವಿ ಅವರದ್ದು ಕೆಲವು ಮ್ಯೂಸಿಯಂ ಕೈಂಡ್ ಮಾಡಿರ್ತಿದ್ರು, ಅದನ್ನು ನೋಡ್ಬೋದಿತ್ತು. ಬಟ್ ನನ್ನಿರುವ ಪರಿಸ್ಥಿತಿಗೆ ನಾನು ಅಲ್ಲಿ ನಿಲ್ಸೋಕ್ಕೂ ನಾನು ಹೋಗಿರಲಿಲ್ಲ. ಸೊ ಮಧ್ಯೆ ಒಂದು ಲಂಚ್ ಬ್ರೇಕ್ ತೊಗೊಂಡ್ವಿ, ನಾನು ಮತ್ತೆ ಡೈರೆಕ್ಟಾಗಿ ಮನೆಗೆ ರೀಚ್ ಆದ್ವಿ. ಸೊ ಅರೌಂಡ್ 7:30ಗೆ ಮನೆ ರೀಚ್ ಆದೆ. ಸೊ ಡನ್.